ಆನಂದರಾಮ್ ಉಪಾಧ್ಯಾಯ ಎಲ್ಲರೂ ವೇದಿಕೆಗೆ ಬರಬೇಕು ಅಂತ. ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿಯವರು ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಶುರು ಮಾಡ್ಬೋದು ಅಂತ ಕಾಣಿಸುತ್ತೆ. ಪೂತಿನ ಅವರ ಸುಮಾರು 10 ಗೀತರೂಪಕಗಳಿಗೆ ವೀಣೆ ದೊರೆಸ್ವಾಮಯ್ಯಂಗಾರವರು ಸಂಗೀತ ಮಾಡಿಕೊಟ್ಟಿದ್ದರು. ಅದರ ಪ್ರಸ್ತುತಿ ಇವತ್ತು ನಡೀತಾ ಇದೆ. ಹಾಗೆ ನಾನು HSV ಅವರ 2 ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದೀನಿ. ಅದು ಕೂಡ ಇವತ್ತು ಪ್ರಸ್ತುತಿ ಪಡಿಸಲಾಗತ್ತೆ. ಅದಕ್ಕೆ ಮುಂಚೆ ನಮಗೆ ಒಂದು ಸಣ್ಣ ಸಂತೋಷದ ಒಂದು ಜವಾಬ್ದಾರಿ. ಈ ಪೂತಿನ ಟ್ರಸ್ಟು ಶುರುವಾದಾಗ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದವರು ಡಾಕ್ಟರ್ YKM ಅವರು, ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರು, ಸುಗಮ ಸಂಗೀತ ಗಾಯಕರು. ನಮಗೆ ಟ್ರಸ್ಟಿನಲ್ಲಿ ಅನೇಕ ಥರದ ಸಹಾಯ ಎಲ್ಲ ಮಾಡ್ತಾಯಿರ್ತಾರೆ, ಮಾರ್ಗದರ್ಶನ ಮಾಡ್ತಾಯಿರ್ತಾರೆ ಅವರು. ಮತ್ತು ಇಂದು ಕಾರ್ಯದರ್ಶಿಯಾಗಿ ನಮ್ಮ ಪೂತಿನ ಟ್ರಸ್ಟ್ನಲ್ಲಿ ನೇಮಕಗೊಂಡಿರುವ ಡಾಕ್ಟರ್ ಆನಂದರಾಮ್ ಉಪಾಧ್ಯಾಯ, ಇವರಿಬ್ಬರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೀನಿ. ಅವರಿಬ್ಬರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಒಂದು ಸಣ್ಣ ಒಂದು ಗೌರವ, ಆತ್ಮೀಯವಾದ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು. ಇಬ್ಬರು ಬರಬೇಕು ಅಂತ. ಈ ಪೂತಿನ ಟ್ರಸ್ಟು ರಿಜಿಸ್ಟರ್ ಆದಾಗ GSS, ನಮ್ಮ ತಂದೆ ಸುಜನ ಇಂಥ ಇವರೆಲ್ಲ ಬಂದಾಗ ರಿಜಿಸ್ಟ್ರೇಷನ್ಗೆ ಅವರು ಇಲಾಖೆಯಲ್ಲಿದ್ದಾಗ ಸಬ್ ರಿಜಿಸ್ಟ್ರಾರ್ನ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕರೆಸ್ಕೊಂಡಿದ್ರಂತೆ. ಅದು ಲೈಫ್ ಜೀವಮಾನದಲ್ಲೇ ಇದರಲ್ಲಿ ಇವರೆಲ್ಲ ದೊಡ್ಡವ್ರನ್ನ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಕರೆಸಿ ತೊಂದರೆ ಮಾಡೋದು ಬೇಡ ಅಂತ ಈಗ ಹೇಳಿದ್ರು ಅವರು. ಆ ಸಬ್ ರಿಜಿಸ್ಟ್ರಾರು ಕನ್ನಡ ಸಂಸ್ಕೃತಿ ಇಲಾಖೆಗೆ ಬಂದಿದ್ರಂತೆ. ನಮ್ಮ ತಂದೆ ಏನು ದೇವರು ನಿಮ್ಮ ಪ್ರಭಾವ ಅಂತ ಇವ್ರನ್ನ ಕೇಳಿದರು ಅಂತ. ಅವರ ದೊರೆಸ್ವಾಮಯ್ಯಂಗಾರ ಅವರ ಒಡನಾಟ ಇದ್ದವರು ಇವರೆಲ್ಲ ಬಂದಿರೋದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದ್ದೆ. ಇವರಿಬ್ಬರಿಗೆ ಒಂದು ಸ್ವಲ್ಪ ಗೌರವ ತೋರಿಸ್ತಿದ್ದೀವಿ. ಪಾವನಿ ಭಾರದ್ವಾಜ್ ಅವರು ನಮ್ಮ ಕಿರಿಯ ಪೀಳಿಗೆಯಲ್ಲಿ ಅತ್ಯಂತ ಹೆಸರು ಮಾಡ್ತಾಯಿರುವ ಗಾಯಕಿ. ನಮ್ಮ ನಾಡಿನ ಶ್ರೇಷ್ಠ ಪಿಟೀಲು ವಿದ್ವಾಂಸರಾಗಿದ್ದ ವೀರಭದ್ರಯ್ಯನವರ ಮೊಮ್ಮಗಳು. ಕಾಶಿನಾಥ್ ಕಂಜಿರ ಇವತ್ತು ನಮ್ಮೊಂದಿಗೆ ಇಲ್ಲ. ಪುಷ್ಪ ಕಾಶಿನಾಥ್ ಇವರ ತಾಯಿ. ಅತ್ಯಂತ ಹೆಸರು ಮಾಡಿರೋ ಪ್ರಸಿದ್ಧ ವೀಣಾವಾದಕಿ ಅವರ ಮಗಳು. ಅವ್ರಿಗೆ ಸಂಗೀತ ಬಂದಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಬಟ್ ಅನಾಯಾಸವಾಗಿ ಬಂದದ್ದನ್ನು ಉಳಿಸ್ಕೊಂಡಿದ್ದಾರೆ. ಶ್ರದ್ಧೆ ಸಾಧನೆ ಮಾಡಿ ತುಂಬ ಕೆಲಸ ಮಾಡಿದ್ದಾರೆ. ಇವರು ಪೂತಿನ ಅವರ ಗೀತೆಗಳನ್ನು ದೊರೆಸ್ವಾಮಯ್ಯಂಗಾರರ ಸಂಗೀತದ ಮೂಲಕ ಪ್ರಚಾರ ಮಾಡ್ತಾಯಿದ್ದಾರೆ. ಪಾವನಿ ಭಾರದ್ವಾಜ್ ಅವರು ಅವರ ಸಹ ಕಲಾವಿದರವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಕಾರ್ಯಕ್ರಮನ ಶುರು ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಮ್ಯೂಸಿಕ್ ಫೆಸ್ಟಿವಲಲ್ಲಿ ಭಾಗವಹಿಸ್ತಿರುವುದು ಅತ್ಯಂತ ಸಂತೋಷದ ವಿಷಯ. ಅದರಲ್ಲೂ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಟ್ಯೂನ್ ಮಾಡಿರುವಂತಹ ಈ ಕಾಂಪೊಸಿಷನ್ಸ್ನ ಹಾಡ್ತಿರೋದು ಇನ್ನೂ ವಿಶೇಷ. ಅದರ ಜೊತೆಗೆ ಡಿ ಬಾಲಕೃಷ್ಣ ಸರ್ ಅವರು ಟ್ಯೂನ್ ಮಾಡಿರುವಂತಹ ಕಾಂಪೊಸಿಷನ್ಸ್ನೂ ಸಹ ಇಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ.
ಇದನ್ನು ಪ್ರತ್ಯೇಕವಾಗಿ ಎಲ್ಲ ಕಾಂಪೋಸಿಷನ್ಸ್ನೂ ಪ್ರತ್ಯೇಕವಾಗಿ ಬಾಲಕೃಷ್ಣ ಸರ್ ಅವರು ನನಗೆ ಹೇಳ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕಾಗಿ. ಸೊ ಅದಕ್ಕೆ ಅವರಿಗೆ ಮೊದಲಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಹಾಡಲು ಅವಕಾಶ ನೀಡಿರೋದಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇಂದು ನನ್ನ ಜೊತೆ ಬಹಳ ಪ್ರಸಿದ್ಧವಾದಂತಹ ಕಲಾವಿದರು ನುಡಿಸ್ತಾ ಇದ್ದಾರೆ. ಮೊದಲಿಗೆ ಶ್ರೀಯುತ ಜಯರಾಮ್ ಅವರು ಬಹಳ ಸೀನಿಯರ್ ಆರ್ಟಿಸ್ಟ್, ಅವರು ಒಪ್ಕೊಂಡಿರೋದಕ್ಕೆ ಧನ್ಯವಾದಗಳು. ನಂತರ ವಿದ್ವಾನ್ ಜನಾರ್ದನ ಅವರು ವಯಲಿನಲ್ಲಿ ಸಹಕರಿಸ್ತಾ ಇದ್ದಾರೆ, ಅವ್ರಿಗೆ ಧನ್ಯವಾದಗಳು. ಅನಿರುದ್ಧ್ ಭಟ್ ಅವರು ಮೃದಂಗದಲ್ಲಿ ಸಹಕರಿಸ್ತಾ ಇದ್ದಾರೆ, ಅವ್ರಿಗೆ ಧನ್ಯವಾದಗಳು. ಹಾಗೂ ಶ್ರೀ ಯೋಗೀಶ್ ಭಟ್ ಅವರು ತಬಲಾದಲ್ಲಿ ಸಹಕರಿಸ್ತಾ ಇದ್ದಾರೆ. ಈ ಎಲ್ಲ ಕಲಾವಿದರಿಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಈಗ ಪ್ರಸ್ತುತಪಡಿಸುವ ಕಾಂಪೋಸಿಷನ್ಸ್ಗೆ ಮೊದಲಿಗೆ ಅದರ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನು ಹೇಳಿ, ತುಂಬ ಅಪರೂಪದ ಕಾಂಪೋಸಿಷನ್ಸ್, ಕೆಲವು ಪಾಪ್ಯುಲರ್ ಕಾಂಪೋಸಿಷನ್ಸ್ ಕೂಡ ಇದೆ, ಅದರ ಬಗ್ಗೆ ಒಂದೆರಡು ಮಾತಾಡಿ ನಂತರ ಕಾಂಪೋಸಿಷನ್ಸ್ನ ಪ್ರಸ್ತುತಪಡಿಸಲಾಗುತ್ತೆ. ಈ ಒಂದು ಅರ್ಥ ಬರ್ಕೊಟ್ಟಿರೋದು ಡಿ ಬಾಲಕೃಷ್ಣ ಸರ್ ಅವರ ಸಹೋದರ, ಅವ್ರಿಗೂ ಕೂಡ ಇದಕ್ಕೆ ಧನ್ಯವಾದಗಳು. ಅದರ ಮೊದಲಿಗೆ ನಾವು ಪಡಿಸ್ತಾ ಇರೋ ಕಾಂಪೋಸಿಷನ್ ಬಾ ಸಖಿ ಬೃಂದಾವನಕ್ಕೆ. ಇದು ಭಾಗ್ಯಶ್ರೀ ರಾಗದಲ್ಲಿದೆ. ಆದಿತಾಳ, ಗೀತರೂಪಕ ಗೋಕುಲ ನಿರ್ಗಮನ. ಪೂತಿನ ಅವರ ಗೀತರೂಪಕಗಳಲ್ಲಿ ಗೋಕುಲ ನಿರ್ಗಮನ ಮೇರು ಕೃತಿ ಎಂಬುದು ನಿಸ್ಸಂಶಯ. ಈ ರೂಪಕದಲ್ಲಿ ಅಕ್ರೂರಾಗಮನ ಮತ್ತು ವೇಣು ವಿಸರ್ಜನ ಎಂಬ 2 ಅಂಕಗಳುಂಟು. ಪ್ರಸ್ತುತಪಡಿಸುವ ಗೀತೆ ಮೊದಲ ಅಂಕದಿಂದ ಆಯ್ದದ್ದು. ಈ ವಾತಾವರಣ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ಮೋಡ ಕವಿದ ರಾತ್ರಿ, ಕವಿ ತನ್ನ ಮನೆಯಲ್ಲಿದ್ದಾನೆ. ದೂರದಲ್ಲಿ ಗೊಲ್ಲ ಹುಡುಗರು ಊದುವ ಕೊಳಲ ನಾದ ಆಗಾಗ ಕೇಳಿಬರುತ್ತಿದೆ. ಕರಿಮುಗಿಲಿನೊಳಗೆ ಸಿಲುಕಿರುವ ಚಂದ್ರನಂತೆ ಆತನ ಎದೆಯಲ್ಲಿ ಹುದುಗಿರುವ ಗೇಯ ಕಾವ್ಯವೊಂದು ನೋಯುತ್ತಿದೆ. ಆತನ ಮನವು ಗಾಳಿಯಂತೆ ದಿಕ್ಕುಗೆಟ್ಟು ಅಲೆಯುತ್ತಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಕಾವ್ಯವು ಬೆಳುದಿಂಗಳಿನಂತೆ ಹೊಮ್ಮಲು ಆರಂಭಿಸುತ್ತಿದೆ. ಈಗ ಕೇಳೋಣ ಬಾ ಸಖಿ ಬೃಂದಾವನಕ್ಕೆ.
ಗೀತೆ ಬೆಳೆಗೆ ನಮ್ಮಿ ದೀವಿಗೆ, ಗೀತರೂಪಕ ದೀಪಲಕ್ಷ್ಮಿ, ರಾಗ ಯಮನ್ ಬೆಹಾಗ್, ತಾಳ ಆದಿ. ದೀಪಲಕ್ಷ್ಮಿ ದೀಪಾವಳಿಯನ್ನು ಕುರಿತ ಗೀತಚಿತ್ರ. ಇದರಲ್ಲಿ 2 ದೃಶ್ಯಗಳಿವೆ. ಮೊದಲನೆಯದು ನಾವೆಲ್ಲ ನರಕ ಚತುರ್ದಶಿ ದೀಪಾವಳಿಯ ಸಂಜೆ ಸಂಭ್ರಮಿಸುವ ದೀಪೋತ್ಸವದ ದೃಶ್ಯ. ಎರಡನೆಯ ದೃಶ್ಯದಲ್ಲಿ ಶ್ರೀಕೃಷ್ಣನು ಸತ್ಯಭಾಮಿಯರೊಡನೆ ನರಕಾಸುರನ ವಧೆಯ ನಂತರ ಬಂಧ ಮುಕ್ತಗೊಳಿಸಿದ ರಾಜಕುಮಾರಿಯರಿಗೆ ಎಂತಹ ದರ್ಶನ ಕೊಟ್ಟ ಎಂಬುದರ ವರ್ಣನೆ ಇದೆ. ಅಂದು ರಾಜಕುಮಾರಿಯರು ಅಪ್ಸರೆಯರು ಕೃಷ್ಣ ಸತ್ಯಭಾಮಿಯರಿಗೆ ಎತ್ತಿದ ದೀಪಾರತಿಯೇ ತಲತಲಾಂತರಗಳಿಂದ ಕುಡಿವರಿದು ಇಂದಿನ ದೀಪೋತ್ಸವಕ್ಕೆ ಆಗಮಿಸಿದೆ ಎಂಬುದು ಪೂತಿನ ಅವರ ಮಹತ್ ಕಲ್ಪನೆ. ಈಗ ಈ ಗೀತೆಯನ್ನು ಕೇಳೋಣ. ಬೆಳಗ್ಗೆ ನಮ್ಮಿ ದೇವಿಗೆ, ಬೆಳಗ್ಗೆ ನಮ್ಮಿ ದೇವಿಗೆ, ಕಳೆಯ ಚೆಲ್ಲುತ್ತಿಲ್ಲ ಕಾವಿಗೆ. ಬೆಳಗ್ಗೆ ನಮ್ಮಿ ದೇವಿಗೆ, ಕಳೆಯ ಚೆಲ್ಲುತ್ತಿಲ್ಲ ಕಾವಿಗೆ. ಬೆಳಕಿನ ತೆನೆ ನಲವಿನ ನನೆ ಸಿರಿಗೆ ಕವರೆಮ್ಮ
ಮುಂದಿನ ಗೀತೆ ಏರವು ನೀರೆ ಕುಬೇರನ ತೇರೊಳು. ಗೀತರೂಪಕ ಶ್ರೀರಾಮನ ಪಟ್ಟಾಭಿಷೇಕಂ. ರಾಗ ಮುಖಾರಿ, ತಾಳ ಆದಿ. ವನವಾಸದ ಅಂತ್ಯದಲ್ಲಿ ಸೀತೆಯ ಅಗ್ನಿ ಪರೀಕ್ಷೆಯು ಶುಭಪ್ರದವಾಗಿ ಕೊನೆಗೊಳ್ಳುತ್ತದೆ. ತರುವಾಯ ರಾಮ, ಸೀತೆ ಮತ್ತು ಲಕ್ಷ್ಮಣರು ಕಪಿಗಣದೊಂದಿಗೆ ಅಯೋಧ್ಯೆಗೆ ಹೊರಡಲು ಅನುವಾಗುತ್ತಾರೆ. ವಿಭೀಷಣನು ಒಂದು ಕ್ಷಣವೂ ತಡೆಯದೆ ಪ್ರಯಾಣಕ್ಕಾಗಿ ಕುಬೇರನ ಪುಷ್ಪಕ ವಿಮಾನವನ್ನು ತಂದು ಒದಗಿಸುತ್ತಾನೆ. ಶ್ರೀರಾಮ ವಿಮಾನಕ್ಕೆ ಸೀತೆಯನ್ನು ಮೊದಲು ಏರುವಂತೆ ಸ್ವಾಗತಿಸುವ ಮನೋಜ್ಞ ಪ್ರಸಂಗವನ್ನು ಪೂತಿನ ಅವರು ಈ ಹಾಡಿನಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಕವಿ ವರ್ಯರು ಇಲ್ಲಿ ರಾಮಾಯಣದ ಅನೇಕ ಪ್ರಸಂಗಗಳನ್ನು ಉಲ್ಲೇಖಿಸಿದ್ದಾರೆ. ಲಂಕೆಗೆ ದಾರಿ ಮಾಡಿಕೊಟ್ಟ ಸಮುದ್ರ ರಾಜನಿಗೆ ಕೃತಜ್ಞತೆಯ ಸಮರ್ಪಣೆ, ಹನುಮ ಸುಗ್ರೀವರನ್ನು ಸಂಧಿಸಿದ ಕಿಷ್ಕಿಂಧೆಯ ಮರುವೀಕ್ಷಣೆ, ವಿಮಾನದಲ್ಲಿದ್ದ ಕಪಿ ಸೈನ್ಯದೊಂದಿಗೆ ಅವರ ಪತ್ನಿಯರೂ ವಿಮಾನವೇರುವ ಸಂಭ್ರಮ, ವನವಾಸದ ಕಾಲದಲ್ಲಿ ರಾಮಾದಿಗಳು ಭೇಟಿ ಇಟ್ಟಿದ್ದ ರಮ್ಯ ತಾಣಗಳು, ಅಗಸ್ತ್ಯ, ಭರದ್ವಾಜ ಮುಂತಾದ ಮಹರ್ಷಿ ಆಶ್ರಮಗಳ ಮರುದರ್ಶನ, ರಾಮಾದಿಗಳು ಗಂಗೆಯನ್ನು ದಾಟಲು ಅನುವು ಮಾಡಿಕೊಟ್ಟ ಗುಹನ ಮರುಭೇಟಿ ಮುಂತಾದವು ಈ ಎಲ್ಲ ದೃಶ್ಯವನ್ನು ಈ ಗೀತೆಯಲ್ಲಿ ನಾವು ಕಾಣಬಹುದು. ಈಗ ಕೇಳೋಣ ಏರವು ನೀರೆ ಕುಬೇರನ ತೇರೊಳು. ಗಿಂದು ಲೇಸಾಗಿ ಅಳ
ಮುಗಿಸಿ ಅಳಲುಗಳೆಲ್ಲವ ಹಗುರಾಗಿ ಗೆಲುವಿನ ಬಳಗವಿದೆಮ್ಮ ಜೊತೆಗಿರೆ ಗೆಲುವಿನ ಬಳಗವಿದೆಮ್ಮ ಜೊತೆಗಿರೆ ಒಲವಿಗರೆಡೆಗಿಂದು ಲೇಸಾಗಿ ಹಾರೋ ನೀರೋಡು ಸಾರುವ ಮನೆಗೆ ಅಗಸ್ತ್ಯ ಮುನಿ ಸತಿ ನಿನ್ನ ಸಿಂಗರಿಸಿದ ಸೊಗದ ತಾಣವಿದು ನೋಡರಸಿ ಅಗಸ್ತ್ಯ ಮುನಿ ಸತಿ ನಿನ್ನ ಸಿಂಗರಿಸಿದ ಸೊಗದ ತಾಣವಿದು ನೋಡರಸಿ ಪಗಲಿರುಳೆಣಿಕೆಯ ಮರೆಸಿದ ಶ್ರಮಗಳು ಪಗಲಿರುಳೆಣಿಕೆಯ ಮರೆಸಿದ ಶ್ರಮಗಳು ಇದು ಪ್ರಿಯವನವನೆ ಪ್ರಿಯವೆನಿಸಿ ಪಗಲಿರುಳೆಣಿಕೆಯ ಮರೆಸಿದ ಶ್ರಮಗಳು ಇದು ಪ್ರಿಯವನವನೆ ಪ್ರಿಯವೆನಿಸಿ ಇದು ಪ್ರಿಯವನವನೆ ಇದು ಪ್ರಿಯವನವನೆ ಇದು ಪ್ರಿಯವನವನೆ ಪ್ರಿಯವೆನಿಸಿ ಹಾರೋ ನೀರೆ ಕುಬೇರನ ತೇರೋಡು ಹಾರುವ ಮನೆಗೆಡೆಗೆ ನೀ ಹಾರೋ ನೀರೆ ಕುಬೇರನ ತೇರೋಡು ಹಾರುವ ಮನೆಗೆಡೆಗೆ ಸುಮಾನವಾಗದು ಗುಹನ ಕಾಣದೆಗೆ ವಿಮಾನವಿಳಿಗಲಿ ನೋಡರಸಿಯೇ ಸುಮಾನವಾಗದು ಗುಹನ ಕಾಣದೆಗೆ ವಿಮಾನವಿಳಿಗಲಿ ಗಂಗೆಯೆಡೆ ಸುಮಾನವಾಗದು ಗುಹನ ಕಾಣದೆಗೆ ವಿಮಾನವಿಳಿಗಲಿ ಗಂಗೆಯೆಡೆ ಸಮೀರ ಸುತನಿ ಧಾವಿಸು ಕೈಕೆಯ ಕುಮಾರಗೆಮ್ಮೆಯ ದೇಹ ಕೊಡೆ ಸಮೀರ ಸುತನಿ ಕೈಕೆಯ ಸಮೀರ ಸುತನಿ ಧಾವಿಸು ಕೈಕೆಯ ಕುಮಾರಗೆಮ್ಮುವ ದೇಹ ಕೊಡೆ ಹಾರೋ ನೀರೆ ಕುಬೇರನ ತೇರೋಡು ಸಾಗುವ ಪುರದೆಡೆಗೆ ಸಮೀರ ಸುತನಿ ಧಾವಿಸು ಕೈಕೆಯ ಕುಮಾರಗೆಮ್ಮೆಯ ದೇಹ ಕೊಡೆ ಹಾರೋ ನೀರೆ ಕುಬೇರನ ತೇರೋಡು ಸಾಗುವ ಪುರದೆಡೆಗೆ ನೀ ಹಾರೋ ನೀರೆ ಕುಬೇರನ ತೇರೋಡು ಸಾಗುವ ಪುರದೆಡೆಗೆ ಸಾಗುವ ಪುರದೆಡೆಗೆ ಸಾಗುವ ಪುರದೆಡೆಗೆ. ಮುಂದಿನ ಗೀತೆ ನಲವಿನ ಗರಿಕೆದರಿ ರಾಗ ಛಾಯಾ ತಾಳ ಮಿಶ್ರಛಾಪು ಗೀತರೂಪಕ ಶರದ್ವಿಲಾಪ. ಪೂತಿನ ಅವರು ಈ ಗೀತೆಯಲ್ಲಿ
ಅಧ್ಯಾತ್ಮದ ವರ್ಣ ಕೌತುಕವನ್ನು ನಮಗೆ ಕೊಟ್ಟಿದ್ದಾರೆ. ಗೀತರೂಪಕದ ಭಾವುಕ ಮತ್ತು ಸಹಚರಿಗೆ ಶರತ್ ಸಮಯದಲ್ಲಿ ನೀಲಗೊಂಡ ವನದ ಶೋಭೆ ಜೀವ ದೇವ ಮಿಲನದ ಅನುಭವವನ್ನು ನೀಡುತ್ತಿದೆ. ಹಸಿರು ನೀಲ ವರ್ಣಗಳು ಮನೋಲಯ ಸಾಧನೆಯಲ್ಲಿ ತೂರ್ಯಾವಸ್ಥೆಯ ಕುರುಹೂ ಹೌದು. ಹಾಗಾಗಿ ಶರದೃತುವಿನ ಆ ನಿಸರ್ಗ ಸೌಂದರ್ಯ ಸಹಚರಿಯ ಮನಸ್ಸನ್ನು ಆನಂದದ ಪರಾಕಾಷ್ಠೆಗೆ ಒಯ್ಯುತ್ತಿದೆ. ಇಂತಹ ಸ್ಥಿತಿಯಲ್ಲಿ ಆಕೆಯ ಮನಸ್ಸು ಎದುರುಗಿರುವ ನಿಸರ್ಗದಂತೆ ನವಿಲಿನ ವರ್ಣವನ್ನು ತಳೆಯುತ್ತಿದೆ. ಅದರೊಟ್ಟಿಗೆ ನಲವಿನ ಗರಿಕೆದರಿ ನಲಿಮನದ ನವಿಲೆ ಎಂದು ಹಾಡುವಂತೆ ಪ್ರೇರೇಪಿಸುತ್ತಿದೆ. ನಲವಿನ ಗರಿಕೆದರಿ ನಲಿಮನದ ನವಿಲೆ, ನಲವಿನ ಗರಿಕೆದರಿ ನಲಿಮನದ ನವಿಲೆ, ನವಿನ ಗರಿಕೆದರಿ ನಲಿಮನದ ನವಿಲೆ, ಮಲೆಯೋಳು ಮಲೆಯೋಳು ಮುಗಿಲಂದ ಬನದಂದ, ಮಲೆಯೋಳು ಮಲೆಯೋಳು ಮುಗಿಲಂದ ಬನದಂದ, ನಿನ್ನ ಚಂದ ಸ್ವಚ್ಛಂದವಾಗಿ ನೋಡು ನವಿಲೆ, ನಿನ್ನ ಚಂದ ಸ್ವಚ್ಛಂದವಾಗಿ ನೋಡು ನವಿಲೆ, ನಲವಿನ ಗರಿಗೆ ನಲಿಮನದ ನವಿಲೆ, ನಲವಿನ ಗರಿಗೆ ನಲಿಮನದ ನವಿಲೆ, ಮಲೆಯೋಳು 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 ಮುಗಿಲಂದ ಬನದಂದ, ನಿನ್ನ ಚಂದ ಸ್ವಚ್ಛಂದವಾಗಿ ನೋಡು ನವಿಲೆ, ನಲವಿನ ಗರಿಗೆ ನಲಿಮನದ ನವಿಲೆ. ಅಂಚಿನೊಳಿನಲೇಖೆಯಂತೆ ಸೇವರಳು, ಅಂಚಿನೊಳಿನಲೇಖೆಯಂತೆ ಸೇವರಳು, ಎಲರಲೆಯಲು ಎಲೆ ಎಲೆಯೋಳು ಸೆಳೆವಿಂಚು, ಎಲರಲೆಯಲು ಎಲೆ ಎಲೆಯೋಳು ಸೆಳೆವಿಂಚು, ಪಲುಕುವ ಚಂದಕ್ಕೆ ಮರುಳಾಗು ನವಿಲೆ, ಪಲುಕುವ ಚಂದಕ್ಕೆ ಮರುಳಾಗು ನವಿಲೆ, ನಲವಿನ ಗರಿಗೆ ನಲಿಮನದ ನವಿಲೆ. ಶ್ಯಾಮ ಪ್ರಿಯ ನಿನ್ನ ಶ್ಯಾಮ ವಿತೃಷ್ಣೆ, ಶ್ಯಾಮ ಪ್ರಿಯ ನಿನ್ನ ಶ್ಯಾಮ ವಿತೃಷ್ಣೆ, ಹೊಂಗೆಯ ಹಿಪ್ಪೆಯ ಶೃಂಗವೆತ್ತಾಲದ, ಹೊಂಗೆಯ ಹಿಪ್ಪೆಯ ಶೃಂಗವೆತ್ತಾಲದ, ಉತ್ತುಂಗ ನಗಾಗ್ರದಿ ಹಿಂಗಲಿ ನವಿಲೆ, ಉತ್ತುಂಗ ನಗಾಗ್ರದಿ ಹಿಂಗಲಿ ನವಿಲೆ, ಶ್ಯಾಮ ಪ್ರಿಯ ನಿನ್ನ ಶ್ಯಾಮ ವಿತೃಷ್ಣೆ, ಶ್ಯಾಮ ಪ್ರಿಯ ನಿನ್ನ ಶ್ಯಾಮ ವಿತೃಷ್ಣೆ, ಹೊಂಗೆಯ ಹಿಪ್ಪೆಯ ಶೃಂಗವೆತ್ತಾಲದ, ಹೊಂಗೆಯ ಹಿಪ್ಪೆಯ ಶೃಂಗವೆತ್ತಾಲದ, ಉತ್ತುಂಗ ನಗಾಗ್ರದಿ ಹಿಂಗಲಿ ನವಿಲೆ,
ಮುಂದಿನ ಗೀತೆ ರುಕ್ಮಿಣಿ ಬರೆದ ಓಲೆಯು, ರಾಗ ಕರಹರ ಪ್ರಿಯ, ತಾಳ ಆದಿ, ರಚನೆ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರದ್ದು, ಸಂಗೀತ ಸಂಯೋಜನೆ ವಿದ್ವಾನ್ ಡಿ ಬಾಲಕೃಷ್ಣ ಸರ್. ವಿದರ್ಭದ ದೊರೆ ಭೀಷ್ಮಕನು ತನ್ನ ಮಗಳು ರುಕ್ಮಿಣಿಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಡಲು ಬಯಸಿರುತ್ತಾರೆ. ರುಕ್ಮಿಣಿಯು ಶ್ರೀಕೃಷ್ಣನಲ್ಲಿ ಪ್ರೇಮ ಭಕ್ತಿ ಪರವಶಳು. ಈ ವಿವಾಹ ಸಂಬಂಧಕ್ಕೆ ರುಕ್ಮಿಣಿಯ ಅಣ್ಣ ವಿರೋಧ ವ್ಯಕ್ತಪಡಿಸುತ್ತಾರೆ. ಆತನಿಗೆ ತಂಗಿಯ ವಿವಾಹವನ್ನು ಶಿಶುಪಾಲನೊಡನೆ ನೆರವೇರಿಸುವ ಮಹತ್ವಾಕಾಂಕ್ಷೆ ಇರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ರುಕ್ಮಿಣಿ ತನ್ನ ವಿವಾಹಕ್ಕೆ ಬರಬಹುದಾದ ಅಡ್ಡಿಯನ್ನು ಮನಗಾಣುತ್ತಾಳೆ. ತನ್ನ ಸಂದಿಗ್ಧ ಪರಿಸ್ಥಿತಿಯನ್ನು ಪರಿಹರಿಸುವಂತೆ ಕೃಷ್ಣನಿಗೆ ಒಂದು ಪತ್ರವನ್ನು ಬರೆಯುತ್ತಾಳೆ. ಇದನ್ನು ಬ್ರಾಹ್ಮಣನೋರ್ವನ ಮೂಲಕ ಕೃಷ್ಣನಿಗೆ ತಲುಪಿಸುತ್ತಾಳೆ. ಕವಿ HS ವೆಂಕಟೇಶ್ ಮೂರ್ತಿ ಅವರ ಪ್ರಸ್ತುತ ರಚನೆ ರುಕ್ಮಿಣಿಯು ತನ್ನ ಪತ್ರದಲ್ಲಿ ಪ್ರಕಟಿಸುವ ಭಾವಾಂತರಂಗವನ್ನು ಕುರಿತದ್ದಾಗಿದೆ. ರುಕ್ಮಿಣಿ ಬರೆದ ಓಲೆಯು ಬಂದಿದೆ, ರುಕ್ಮಿಣಿ ಬರೆದ ಓಲೆಯು ಬಂದಿದೆ, ಲಕ್ಷ್ಮೀ ಪ್ರಿಯ ಶ್ರೀಕೃಷ್ಣನಿಗೆ ರುಕ್ಮಿಣಿ ಬರೆದ ಓಲೆಯು ಬಂದಿದೆ, ಲಕ್ಷ್ಮೀ ಪ್ರಿಯ ಶ್ರೀ ಕೃಷ್ಣನಿಗೆ ರುಕ್ಮಿಣಿ ಬರೆದ ಓಲೆಯು ಬಂದಿದೆ, ಲಕ್ಷ್ಮೀ ಪ್ರಿಯ ಶ್ರೀ ಕೃಷ್ಣನಿಗೆ ರುಕ್ಮಿಣಿ ಬರೆದ ಓಲೆಯು ಬಂದಿದೆ, ಲಕ್ಷ್ಮೀ ಪ್ರಿಯ ಶ್ರೀ ಕೃಷ್ಣನಿಗೆ ರುಕ್ಮಿಣಿ ಬರೆದ ಓಲೆಯು ಬಂದಿದೆ. ಕಂಬನಿ ಮಣಿಯೇ ಅಕ್ಷರ ಮಾಲೆ, ಕಂಬನಿ ಮಣಿಯೇ ಅಕ್ಷರ ಮಾಲೆ, ಓಲೆಯ ಬರೆದಳು ಶ್ರೀಪತಿಗೆ, ಕಂಬನಿ ಮಣಿಯೇ ಅಕ್ಷರ ಮಾಲೆ, ಓಲೆಯ ಬರೆದಳು ಶ್ರೀಪತಿಗೆ, ರುಕ್ಮಿಣಿ ಬರೆದ ಓಲೆಯು ಬಂದಿದೆ. ನೀಲಮೇಘ ಶ್ಯಾಮಾರ್ಪಿತ ಕಮಲವ ಕೆಸರುತಾಗದಂ ತುದ್ಧರಿಸು, ನೀಲಮೇಘ ಶ್ಯಾಮಾರ್ಪಿತ ಕಮಲವ ಕೆಸರುತಾಗದಂ ತುದ್ಧರಿಸು, ಶಿಶುಪಾಲಗೆ ವಶವಾಗದ ಹಾಗೆ, ಶಿಶುಪಾಲಗೆ ವಶವಾಗದ ಹಾಗೆ, ಕುಸುಮಾಕ್ಷಿಯ ಹರಿಯೇ, ಶಿಶುಪಾಲಗೆ ವಶವಾಗದ ಹಾಗೆ, ಕುಸುಮಾಕ್ಷಿಯ ಹರಿಯೇ, ಬರಿಸು ರುಕ್ಮಿಣಿ
ಹೊರಗೆ ಶ್ರೀ ಗೌರಿಯ ಗುಡಿಯಲ್ಲಿ ಕಾದಿರುವೆನು ನಿನಗಾಗಿ. ಪುರದ ಹೊರಗೆ ಶ್ರೀ ಗೌರಿಯ ಗುಡಿಯಲ್ಲಿ ಕಾದಿರುವೆನು ನಿನಗಾಗಿ. ಅರುಣನ ರಥವೇರಿ ಬರುವ ರವಿಯಂತೆ, ಅರುಣನ ರಥವೇರಿ ಬರುವ ರವಿಯಂತೆ ಬಾರೋ ಬಾರೋ ಬಾನನಗಾಗಿ. ರುಕ್ಮಿಣಿ ಬರೆದ ಓಲೆಯು ಬಂದಿದೆ. ಅರುಣನ ರಥವೇರಿ ಬರುವ ರವಿಯಂತೆ, ಅರುಣನ ರಥವೇರಿ ಬರುವ ರವಿಯಂತೆ ಬಾರೋ ಬಾರೋ ಬಾ ನನಗಾಗಿ. ರುಕ್ಮಿಣಿ ಬರೆದ ಓಲೆಯು ಬಂದಿದೆ. ತೋಳೆ ಹಾರ ರಥವೇ ಹಸೆಯೋ ಹೃದಯ ಕಲಶ ಕನ್ನಡಿ ಕಣ್ಣು. ತೋಳೆ ಹಾರ ರಥವೇ ಹಸೆಯೋ ಹೃದಯ ಕಲಶ ಕನ್ನಡಿ ಕಣ್ಣು. ಕಂಬನಿ ಧಾರೆ ರವಿಲೆ ದಾಗ್ನಿ, ಕಂಬನಿ ಧಾರೆ ರವಿಲೆ ದಾಗ್ನಿ. ಸುರಿಸಲಿ ಬಾನ್ ಅಕ್ಷತೆಯನ್ನು ರುಕ್ಮಿಣಿ ಬರೆದ ಓಲೆಯು ಬಂದಿದೆ. ಕಂಬನಿ ಧಾರೆ ರವಿಲೆ ದಾಗ್ನಿ, ಕಂಬನಿ ಧಾರೆ ರವಿಲೆ ದಾಗ್ನಿ. ಸುರಿಸಲಿ ಬಾನ್ ಅಕ್ಷತೆಯನ್ನು ರುಕ್ಮಿಣಿ ಬರೆದ ಓಲೆಯು ಬಂದಿದೆ. ಸಾವಿರ ತಾರೆಯ ಧರಿಸಿ ಹವಾನಿಗೆ, ಸಾವಿರ ತಾರೆಯ ಧರಿಸಿ ಹವಾನಿಗೆ. ಭಾರವೇನು ಮಣ್ಣಿನ ಹೂವು, ಸಾವಿರ ತಾರೆಯ ಧರಿಸಿ ಹವಾನಿಗೆ. ಭಾರವೇನು ಮಣ್ಣಿನ ಹೂವು. ತಾಲೆಗಳಿರಲಿ ಸ್ವರ್ಣ ಮುಕುಟದಲ್ಲಿ, ತಾರೆಗಳಿರಲಿ ಸ್ವರ್ಣ ಮುಕುಟದಲ್ಲಿ. ಹೂವಿಗಿರಲಿ ಎಡೆ ಪಾದದಲ್ಲಿ, ಹೂವಿಗಿರಲಿ ಎಡೆ ಪಾದದಲ್ಲಿ. ತಾರೆಗಳಿರಲಿ ಸ್ವರ್ಣ ಮುಕುಟದಲ್ಲಿ, ತಾರೆಗಳಿರಲಿ ಸ್ವರ್ಣ ಮುಕುಟದಲ್ಲಿ. ಹೂವಿಗಿರಲಿ ಎಡೆ ಪಾದದಲ್ಲಿ, ಹೂವಿಗಿರಲಿ ಎಡೆ ಪಾದದಲ್ಲಿ. ರುಕ್ಮಿಣಿ ಬರೆದ ಓಲೆಯು ಬಂದಿದೆ. ಲಕ್ಷ್ಮೀ ಪ್ರಿಯ ಶ್ರೀಕೃಷ್ಣನಿಗೆ ರುಕ್ಮಿಣಿ ಬರೆದ ಓಲೆಯು ಬಂದಿದೆ. ಲಕ್ಷ್ಮೀ ಪ್ರಿಯ ಶ್ರೀಕೃಷ್ಣನಿಗೆ ರುಕ್ಮಿಣಿ ಬರೆದ ಓಲೆಯು ಬಂದಿದೆ.
ಮುಂದಿನ ಗೀತೆ ಆರೆ ಮೋಹನ ಇವನಾರೆ ಮೋಹನ, ರಾಗ ಕಮಾಚ್, ಆದಿತಾಳ, ಗೀತರೂಪಕ ದೀಪಲಕ್ಷ್ಮಿ. ಇದು ಬಹಳ ಪ್ರಸಿದ್ಧವಾದ ಗೀತೆ. ಇದನ್ನು ಡ್ಯಾನ್ಸಲ್ಲಿ ಕೂಡ ಬಹಳಷ್ಟು ಜನ ಇದನ್ನು ಬಳಸಿದ್ದಾರೆ. ಈಗ ಕೇಳೋಣ. ಆರೆ ಮೋಹನ ಇವನಾರೆ ಮೋಹನ.
ಗೀತೆ ಹೇಗೆ ಬರುವುದೋ ಬಳಿಗೆ. ರಾಗ ರಾಗೇಶ್ರೀ, ತಾಳ ರೂಪಕ, ಸಾಹಿತ್ಯ ಎಚ್.ಎಸ್. ವೆಂಕಟೇಶ್ ಮೂರ್ತಿ, ಸಂಗೀತ ಡಿ. ಬಾಲಕೃಷ್ಣ ಸರ್ ಅವರದು. ಹೇಗೆ ಬರುವುದು ಬಳಿಗೆ ಯಾರು ಬಲ್ಲರು, ಹೇಗೆ ಬರುವುದು ಬಳಿಗೆ ಯಾರು ಬಲ್ಲರು, ಹೇಗೆ ಬರುವುದು ಬಳಿಗೆ ಯಾರು ಬಲ್ಲರು, ನಾವು ಬಯಸಿದಂತೆ ಬರದು ದೈವದ ಕೃಪೆಯೋ, ಹೇಗೆ ಬರುವುದು ಬಳಿಗೆ ಯಾರು ಬಲ್ಲರು, ನಾವು ಬಯಸಿದಂತೆ ಬರದು ದೈವದ ಕೃಪೆಯೋ, ಹೇಗೆ ಬರುವುದು ಬಳಿಗೆ ಯಾರು ಬಲ್ಲರು. ಕಂದನಂತೆ ಬಂದ ಕೃಷ್ಣ ಗೋಪಿ ಮಡಿಲಿಗೆ, ಕಂದನಂತೆ ಬಂದ ಕೃಷ್ಣ ಗೋಪಿ ಮಡಿಲಿಗೆ, ಇನಿಯನಂತೆ ಬಂದ ಸನಿಯ ರಾಧೆಯ ಬಳಿಗೆ, ಕಂದನಂತೆ ಬಂದ ಕೃಷ್ಣ ಗೋಪಿ ಮಡಿಲಿಗೆ, ಇನಿಗನ್ನತೆ ಬಂದ ಸನಿಯ ರಾಧೆಯ ಬಳಿಗೆ, ಹೇಗೆ ಬರುವುದು ಬಳಿಗೆ ಯಾರು ಬಲ್ಲರು, ನಾವು ಬಯಸಿದಂತೆ ಬರದು ದೈವದ ಕೃಪೆಯೋ, ಹೇಗೆ ಬರುವುದು ಬಳಿಗೆ ಯಾರು ಬಲ್ಲರು. ಬಾಲ್ಯ ಗೆಳೆಯನಾಗಿ ಭಾಗ್ಯ ಬಡಕು ಚೆಲ್ಲಗೆ, ಬಾಲ್ಯ ಗೆಳೆಯನಾಗಿ ಭಾಗ್ಯ ಬಡಕು ಚೆಲ್ಲಗೆ, ಪರಮ ಶತ್ರುವಾಗಿ ಕ್ರೂರಿ ಕಂಸನ ವಧೆಗೆ, ಪರಮ ಶತ್ರುವಾಗಿ ಕ್ರೂರಿ ಕಂಸನ ವಧೆಗೆ, ಹೇಗೆ ಬರುವುದು ಬಳಿಗೆ ಯಾರು ಬಲ್ಲರು, ನಾವು ಬಯಸಿದಂತೆ ಬರದು ದೈವದ ಕೃಪೆಯೋ, ಹೇಗೆ ಬರುವುದು ಬಳಿಗೆ ಯಾರು ಬಲ್ಲರು. ಅಣ್ಣನಂತೆ
ಬಂಡಿಬೋವನು ಆದ ದುಷ್ಟ ಶಿಕ್ಷೆಗೆ ಧರ್ಮ ಮಾರ್ಗ ರಕ್ಷೆಗೆ ಅಣ್ಣನಂತೆ ಬಂದ ಕೃಷ್ಣ ಮಾನ ರಕ್ಷೆಗೆ ತಂಗಿ ಪ್ರಾಣ ಭಿಕ್ಷೆಗೆ ಬಂಡಿಬೋವನು ಆದ ದುಷ್ಟ ಶಿಕ್ಷೆಗೆ ಧರ್ಮ ಮಾರ್ಗ ರಕ್ಷೆಗೆ ಹೇಗೆ ಬರುವುದೋ ಬಳಿಗೆ ಯಾರು ಬಲ್ಲರು ನಾವು ಬಯಸಿದಂತೆ ಬರದು ದೈವದ ಕೃಪೆಯೋ ಹೇಗೆ ಬರುವುದೋ ಬಳಿಗೆ ಯಾರು ಬಲ್ಲರು ಯಾರು ಬಲ್ಲರು ಯಾರು ಬಲ್ಲರು. ಮುಂದಿನ ಗೀತೆ ಎದೆಗೆ ಬರುತ್ತಿದೆ ಜಗದ ಮುದ, ಗೀತರೂಪಕ ಗೋಕುಲ ನಿರ್ಗಮನ, ರಾಗ ಕಲ್ಯಾಣಿ, ತಾಳ ಆದಿ, ಸಂಗೀತ ಸಂಯೋಜನೆ ಡಿ ಬಾಲಕೃಷ್ಣ ಸರ್ ಅವರದು. ಪೂತಿನ ಅವರ ಗೋಕುಲ ನಿರ್ಗಮನ ಕನ್ನಡ ಗೀತರೂಪಕಗಳಲ್ಲೇ ಅಗ್ರಮಾನ್ಯ ಕೃತಿ. ಕೃಷ್ಣ ಅಕ್ರೂರ ಮತ್ತು ಬಲರಾಮನೊಂದಿಗೆ ತನ್ನವರನ್ನು ಬಿಟ್ಟು ಮಥುರೆಗೆ ತೆರಳುವ ಮುನ್ನಾ ದಿನ ಗೋಕುಲದಲ್ಲಿ ನಡೆಯುವ ಹೃದಯ ಸ್ಪರ್ಶಿ ಘಟನೆಗಳೇ ಈ ಗೀತರೂಪಕದ ತಿರುಳು. ಇದರಲ್ಲಿ ಅಕ್ರೂರಾಗಮನ ಮತ್ತು ವೇಣು ವಿಸರ್ಜನ ಎಂಬ 2 ದೃಶ್ಯಗಳಿವೆ. ಈಗ ಪ್ರಸ್ತುತಪಡಿಸುತ್ತಿರುವ ಗೀತೆ ವೇಣು ವಿಸರ್ಜನ ಎಂಬ 2ನೆಯ ಅಂಕದಿಂದ ಆಯ್ದದ್ದು. ಈ ದೃಶ್ಯದಲ್ಲಿ ರಾಧೆ ಕೃಷ್ಣನ ಬರುವಿಗಾಗಿ ಬೃಂದಾವನದಲ್ಲಿ ಕಾಯುತ್ತಿರುತ್ತಾಳೆ. ಮಿತ್ರರೊಡನೆ ಕೃಷ್ಣನ ಆಗಮನವೂ ಆಗುತ್ತದೆ. ಅಲ್ಲಿಯವರೆಗೂ ನನ್ನೊಳುನ ನಿನ್ನೊಳುನಿ ಎಂತಿದ್ದ ರಾಧೆ ಮತ್ತು ಕೃಷ್ಣ ನಿನ್ನೊಳುನ ನನ್ನೊಳುನಿ ಎಂತಾಗುತ್ತಾರೆ. ಆನಂದದ ಉನ್ಮಾದದಲ್ಲಿ ಕೃಷ್ಣ ಎದೆಗೆ ಬರುತ್ತಿದೆ ಜಗದ ಮುದ ಎಂದು ಹಾಡುತ್ತಾ ರಾಧೆಯೊಡನೆ ನರ್ತಿಸುತ್ತಾನೆ. ಎದೆಗೆ ಬರುತ್ತಿದೆ ಜಗದ ಮುದ ಕುಣಿದಲ್ಲದೆ ನಾ ತಾಳಿನಿದ. ಎದೆಗೆ ಬರುತ್ತಿದೆ ಜಗದ ಮುದ ಕುಣಿದಲ್ಲದೆ ನಾ ತಾಳಿನಿದ. ಎದೆಗೆ ಬರುತ್ತಿದೆ ಜಗದ ಮುದ ಕುಣಿದಲ್ಲದೆ ನಾ ತಾಳಿನಿದ. ಎದೆಗೆ ಬರುತ್ತಿದೆ ಜಗದ ಮುದ ಹಾಡಿಗಾಡಿ ಕುಣಿದಾಡಿಯಲ್ಲದೆ ಕಾಣಬಲ್ಲೆನೆ ಇಂಥ ಮುದ. ಹಾಡಿಗಾಡಿ ಕುಣಿದಾಡಿಯಲ್ಲದೆ ಕಾಣಬಲ್ಲೆನೆ ಇಂಥ ಮುದ. ಎದೆಗೆ ಬರುತ್ತಿದೆ ಜಗದ ಮುದ ಕುಣಿದಲ್ಲದೆ ನಾ ತಾಳಿನಿದ. ಎದೆಗೆ ಬರುತ್ತಿದೆ ಜಗದ ಮುದ. ಬಾಳು ಬಂದಿತೇನೆ ಹರಕೆ ಸಂದಿತೇನೆ ಬಯಕೆಯ ಮರ ಫಲ ಬಿಟ್ಟಿತೇನೆ. ಬಾಳು ಬಂದಿತೇನೆ ಹರಕೆ ಸಂದಿತೇನೆ ಬಯಕೆಯ ಮರ ಫಲ ಬಿಟ್ಟಿತೇನೆ. ಆತ್ಮರಸಕ್ಕೆ ರುಚಿಯೂರಿತು ಇಂತೇನೆ ರಾಧೆ ನೀ ನಿಂತು ಬಾಳಿಗೆ ಬಂದಿದೆ. ಆತ್ಮರಸಕ್ಕೆ ರುಚಿಯೂರಿತು ಇಂತೇನೆ ರಾಧೆ ನೀ ನಿಂತು ಬಾಳಿಗೆ ಬಂದಿದೆ. ಎದೆಗೆ ಬರುತ್ತಿದೆ ಜಗದ ಮುದ. ಎದೆಗೆ ಬರುತ್ತಿದೆ ಜಗದ ಮುದ.
ಹಬ್ಬಿರುವೆನ್ನಯ ಜಡೆಯನೆ ಮರದೊಳು ಚಂದ್ರಮ ತಂಗಿರೆ ಹರುಷದೊಳು ಪುತ ಹಬ್ಬಿರುವೆನ್ನಯ ಜಡೆಯನೆ ಮರದೊಳು ಚಂದ್ರಮ ತಂಗಿರೆ ಗಿರಿಜೆಯಾದೆ ನೀ ಬಳಿಯುಳೆ ನಿಂದಿರೆ ಗಿರಿಜೆಯಾದೆ ನೀ ಗಿರಿಜೆಯಂತೆ ನೀ ಬಳಿಯೊಳೆ ನಿಂದಿರೆ ಗಿರಿಜೆಯಂತೆ ನೀ ಬಳಿಯೊಳೆ ನಿಂದಿರೆ ಶಿವನ ಸಮ್ಮಾನವಾಗಿದೆ ನನಗೆ ಗಿರಿಜೆಯಂತೆ ನೀ ಬಳಿಯೊಳೆ ನಿಂದಿರೆ ಶಿವನ ಸಮ್ಮಾನವಾಗಿದೆ ನನಗೆ ಎದೆಗೆ ಬರುತ್ತಿದೆ ಜಗದ ಮುದ ಎದೆಗೆ ಬರುತ್ತಿದೆ ಜಗದ ಮುದ ತೆಂಗು ತೂಗುವೊಲು ಕೌಂಗುವಾಗುವೊಲು ಅಂಗವಾಡಿಸುತ್ತ ಸನ್ನೆಗೈವವ ತೆಂಗು ತೂಗುವೊಲು ಕೌಂಗುವಾಗುವೊಲು ಅಂಗವಾಡಿಸುತ್ತ ಸನ್ನೆಗೈವವ ತುಂಬಿ ಬರುತ್ತಿಹಾನಂದ ಆನಂದ ತುಂಬಿ ಬರುತ್ತಿಹ ನಂದ ಮುಂದಾಗಿ ತುಂಬಿ ಬರುತ್ತಿಹ ನಂದ ಮುಂದಾಗಿ ತೆರೆಯ ನೆರೆಯಲಿದೆ ಇದೆ ಇದೆ ಬಳಿಯನೆ ತೆರೆಯ ನೆರೆಯಲಿದೆ ಇದೆ ಇದೆ ಬಳಿಯನೆ ನೆರೆದು ಬರುತ್ತಿದೆ ಜಗದ ಮುದ ಕುಣಿದಲ್ಲದೆ ಮಾತಾಳಿನಿದ ನೆರೆದು ಬರುತ್ತಿದೆ ಜಗದ ಮುದ ನೆರೆದು ಬರುತ್ತಿದೆ ಜಗದ ಮುದ ನೆರೆದು ಬರುತ್ತಿದೆ ಜಗದ ಮುದ. ಸೀತಾ ಪರಿಣಯ ರೂಪಕ ಗೀತರೂಪಕದಿಂದ ಆದಿರಿಸಲಾಗಿದೆ. ತೂಗಿರಿ ರಘುರಾಮನ ರಾಗ ಕಾಪಿ ಮಿಶ್ರನಡೆ. ತೂಗಿರಿ ರಘುರಾಮನ ತೂಗಿರಿ ರಘುರಾಮನ ತೂಗಿರಿ
ತೂಗಿರಿ ರಘುರಾಮನ ತೂಗಿರಿ ರಘುರಾಮನ ತೂಗಿರಿ ರಘುರಾಮನ ತೂಗಿರಿ ರಘುರಾಮನ. ಕೊನೆಯದಾಗಿ ಪೂತಿನ ಅವರ ಮತ್ತೊಂದು ಗೀತೆ ದೀಪಲಕ್ಷ್ಮಿ ಎಂಬ ಗೀತರೂಪಕದಿಂದ ಆಯ್ದಿರಿಸಲಾಗಿದೆ. ಇದು ಒಂದು ಜನಪದ ಧಾಟಿಯಲ್ಲಿದೆ. ಇದು ಒಂದು ಆರತಿ ಹಾಡು. ಪದುಮನಾಭನ ಹೃದಯ ವಿಹಾರಿಣಿ ಮುದದ ಮಹಾಲಕ್ಷ್ಮಿ ನೀನಗಾರತಿ ಮುದದ ಮಹಾಲಕ್ಷ್ಮಿ ನೀನಗಾರತಿ ಪದುಮನಾಭನ ಹೃದಯ ವಿಹಾರಿಣಿ ಮುದದ ಮಹಾಲಕ್ಷ್ಮಿ ನಿನಗಾರತಿ ಮುದದ ಮಹಾಲಕ್ಷ್ಮಿ ನಿನಗಾರತಿ ತ್ರಿದಶಾಲಯದೋಳು ಹದುಳವ ನೆಲೆಗೊಳಿಸಿದ ಪುರುಷೋತ್ತಮ ನಿನಗಾರತಿ ಶ್ರೀ ಪುರುಷೋತ್ತಮ ನಿನಗಾರತಿ ಶ್ರೀ ಪುರುಷೋತ್ತಮ ನಿನಗಾರತಿ.
ಮುಂದಿನ ಗೀತೆ ಕೃಷ್ಣನ ಕೊಳಲಿನ ಕರೆ. ಇದು ಬಹಳ ಬಹಳ ಪ್ರಖ್ಯಾತವಾಗಿರುವಂತಹ ಗೀತೆ. ಇದನ್ನು ಸುಭಾಷ್ ಶಾಸ್ತ್ರಿ ಮೂವಿಯಲ್ಲಿ ಕೂಡ ನಾವು ಕೇಳಿದ್ದೀವಿ. ಇದು ಪೂತಿ ನರಸಿಂಹಾಚಾರ್ ಅವರ ಗೀತೆ. ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿರೋರು ಮೈಸೂರು ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಹಾಗೂ ಎಸ್ ಕೃಷ್ಣಮೂರ್ತಿ ಅವರು. ಕೃಷ್ಣನ ಕೊಳಲಿನ ಕರೆ, ಕೃಷ್ಣನ ಕೊಳಲಿನ ಕರೆ, ಆಲಿಸು ಕೃಷ್ಣನ ಕೊಳಲಿನ ಕರೆ, ಆಲಿಸು ಕೃಷ್ಣನ ಕೊಳಲಿನ ಕರೆ, ತ್ವರೆ 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 ತ್ವರೆ, ಆಲಿಸು ಕೃಷ್ಣನ ಕೊಳಲಿನ ಕರೆ, ಆಲಿಸು ಕೃಷ್ಣನ ಕೊಳಲಿನ ಕರೆ. ಕೃಷ್ಣನ ಕೊಳಲಿನ ಕರೆ, ಆಲಿಸು ಕೃಷ್ಣನ ಕೊಳಲಿನ ಕರೆ, ಆಲಿಸು ಕೃಷ್ಣನ ಕೊಳಲಿನ ಕರೆ. ಮಿಕ್ಕರೆ ಮಿಗಲಿ ಹೊತ್ತಾರೆ ಹೊರಗೆಲಸ, ಮಿಕ್ಕರೆ ಮಿಗಲಿ ಪಕ್ಕದ ನೆರೆ ಹೊರೆ ನಕ್ಕರೆ ನಗಲಿ, ಪಕ್ಕದ ನೆರೆ ಹೊರೆ ನಕ್ಕರೆ ನಗಲಿ, ಬೃಂದಾವನದೋ ಆಲಿಸಿದೋ ಮುರಳಿ ಕೃಷ್ಣನ ಕೊಳಲಿನ ಕರೆ,
ಅತ್ಯಂತ ಮಧುರವಾದ ಗಾಯನ. ಸ್ವಲ್ಪ ತುಂಬ ಬುದ್ಧಿಶಾಲಿ ಪಾವನಿ, ಗ್ರಹಿಕೆ ತುಂಬ ಬೇಗ ತಿಳ್ಕೊತಾರೆ. ಏನು ಹೇಳ್ಕೊಟ್ರೂ ಇದಾಗಲ್ಲ ಅಂತ ಹೇಳೋದೇ ಇಲ್ಲ. ಒಂದೊಂದು ಹಾಡುಗಳ್ನು ಎಷ್ಟು ಅಧ್ಯಯನ ಮಾಡಿ ನನ್ನ ಕೈಲಿ ಕಲ್ತ್ಕೊಂಡಿದ್ದು ಎಷ್ಟೋ ಅದಕ್ಕಿಂತ ಜಾಸ್ತಿ. ಇಷ್ಟು ಚೆನ್ನಾಗಿ ಇವತ್ತು ಪ್ರಸ್ತುತ ಪಡಿಸ್ಬೋದಾ ಅಂತ ನನಗೆ ಸಂದೇಹ ಇತ್ತು. ನನ್ನ ಎಕ್ಸ್ಪೆಕ್ಟೇಷನನ್ನು ದಾಟಿ ಎಲ್ಲೋ ಹೊರಟೋಗಿದ್ದಾಳೆ. ಅಷ್ಟು ಒಂಥರ ಆ ವಾಯ್ಸು, ಸಿಲ್ಕಿ ವಾಯ್ಸು, ತುಂಬ ಏನೋ ಇದು ಗಡ್ಸಾಗಿರೋದು, ಆ ಥರ ಒಂದು ಜೋರಾಗಿ ವಾಲ್ಯೂಮ್ ಬರುತ್ತೆ ಅನ್ನೋ ಥರ ಇಲ್ಲ. ಅದೇ ಆ ಬುದ್ಧಿವಂತಿಕೆ ನೋಡಿ, ಎಷ್ಟು ಚೆನ್ನಾಗಿ ಮೈಕನ್ನು ಉಪಯೋಗಿಸ್ಕೋತಾರೆ ಹುಡುಗರು. ಈಗಿನ ಕಾಲದಲ್ಲಿ ಎಲ್ಲರೂ ಬುದ್ಧಿಶಾಲಿಗಳು. ನಾವಿದ್ದಾಗ ಇವ್ರ ವಯಸ್ಸಲ್ಲಿ ಹೆಂಗಿದ್ವೋ ಅದಕ್ಕಿಂತ ತುಂಬ ಬುದ್ಧಿಶಾಲಿಗಳು ಇವರೆಲ್ಲ. ಆಮೇಲೆ ಆ ಹಾಡುಗಳನ್ನ ಅದು ಹೇಗೆ ಪ್ರೆಸೆಂಟ್ ಮಾಡಬೇಕು, ಆ ರಾಗ ಭಾಗ್ಯಶ್ರೀ ಮೊದಲು ಒಂಚೂರು 2 ನಿಮಿಷ ಹಾಡೋದಾಗಲೇ ಒಂದು ಅಟ್ಮಾಸ್ಫಿಯರ್ ಬಂತು ಅದು. ಆಮೇಲೆ ಈ ಕೃಷ್ಣನ ಕೊಳಲಿನ ಬಗ್ಗೆ ಒಂದು ಮಾತು ಹೇಳಬೇಕು. ಇದು ಸುಮಾರು 1966-67ನೇ ಇಸ್ವಿನಲ್ಲಿ ರೆಕಾರ್ಡ್ ಆಗಿದ್ದು. ಇದು ಸುಭಾಷ್ ಶಾಸ್ತ್ರಿ ಸಿನಿಮಾಗೆ ಎಂ ವಿ ಕೃಷ್ಣಸ್ವಾಮಿಯವರು ನಿರ್ದೇಶನ. ಇದನ್ನೆಲ್ಲ ಮಡ್ರಾಸ್ ಸ್ಟುಡಿಯೋನಲ್ಲಿ ಅವಾಗ ರೆಕಾರ್ಡ್ ಮಾಡಬೇಕು. ಮಡ್ರಾಸಲ್ಲಿ ಎಂ ವಿ ಕೃಷ್ಣಸ್ವಾಮಿ, ನಮ್ಮ ತಂದೆ ಎಲ್ಲ ಹೋಗಿದ್ದಾರೆ. ಆ ಸ್ಟುಡಿಯೋಗಳಲ್ಲಿ ಇವರು ನಮ್ಮ ತಂದೆ ಹೋಗ್ಬಿಟ್ಟಿದ್ದಾರೆ ಅಂತ ಅವತ್ತು ಯಾವ ಹಾಡು ಇದು ಒಂದು ಅರ್ಧ ಗಂಟೆ ಆದಮೇಲೆ ಕಾಫಿ, ಟೀ ವಗೈರೆ ಎಲ್ಲದಕ್ಕೂ ಬ್ರೇಕ್ ತೊಗೊಳ್ತಾ ಇರ್ತಾರೆ ಅವರು. ಇವರು ಕೃಷ್ಣಸ್ವಾಮಿ ಅವತ್ತು ಆರ್ಕೆಸ್ಟ್ರಾದವ್ರನ್ನೆಲ್ಲ ಸ್ವಲ್ಪ ಇನ್ನು ಟೀ ಕಾಫಿ ಮಾಡ್ಕೊಳ್ತೀರಾ, ವಾಂಡ ಸರ್ ಅವರ ಮುಡಿಚು ಕುಡ್ತುಳ್ನ ಅವರ ಅನ್ಪಿಳ್ನ ಮೊದಲೇ ಅವ್ರು ವೆಯ್ಟ್ ಪಣ್ಣக்கூடாது ನಮಗೆ ಅಂದ್ರಂತೆ. ಆ ಥರ ಒಂದು ಸಂದರ್ಭ ಅದು. ಅದರಲ್ಲಿ ಫ್ಲೂಟ್ ನುಡ್ಸಿರೋರು ರಮಣಿ ಅದ್ರಲ್ಲಿ ಬರುತ್ತೆ. ಅದನ್ನು ಎಂ ವಿ ಕೃಷ್ಣಸ್ವಾಮಿ ಹೇಳಿದ್ರು, ನನಗೆ ಗೊತ್ತೇ ಇಲ್ಲ. ಆಮೇಲೆ ನಮ್ಮ ತಂದೆ ಹೇಳಿದ್ರಂತೆ, ಕೃಷ್ಣಸ್ವಾಮಿ ಇವನು ಪ್ರಚಂಡ ಇವನು ಅಂತ, ಭಾಳ ಮುಂದಕ್ಕೆ ಬರ್ತಾನೆ ಅಂತ ಅವರು ಗುರುತಿಸಿದ್ರು ಆವಾಗಲೇ. ಹಾಗೆ ಅವರು ದೊಡ್ಡ ಒಂದು ಲೆವೆಲ್ಗೆ ಹೋದರು. ಇವತ್ತು ಎಚ್.ಎಸ್. ವಿ ಅವ್ರು ಬರಬೇಕಾಗಿತ್ತು, ಬಂದಿಲ್ಲ. ಅವರ 2 ಗೀತೆಗಳನ್ನು ಅತ್ಯಂತ ಮುದ್ದಾಗಿ ಪ್ರಸ್ತುತಪಡಿಸಿದ್ದಾರೆ ಪಾವನಿಯವರು. ನನಗಂತೂ ತುಂಬ ಸಮಾಧಾನ ಕೊಟ್ಟಿದೆ, ತುಂಬ ತೃಪ್ತಿಯನ್ನು ಕೊಟ್ಟಿದೆ. ಇವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ವೀಣೇಶ್ವರ ಸ್ವಾಮಿ ಅಯ್ಯಂಗಾರರ ಮೆಮೋರಿಯಲ್ ಟ್ರಸ್ಟ್ ಹಾಗೂ ತಮ್ಮೆಲ್ಲರ ಪರವಾಗಿ ಪಾವನಿಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಪಕ್ಕವಾದ್ಯದಲ್ಲಿ ಜನಾರ್ದನ್ ಕನ್ಯಾಕುಮಾರಿಯವರ ಶಿಷ್ಯ ಅಲ್ವೇನಪ್ಪ, ಕನ್ಯಾಕುಮಾರಿಯವ್ರ ಹತ್ರ ಪಿಟೀಲ್ ಕಲಿತಾ ಇದ್ದಾನೆ. ಈ ಎಲ್ಲ ಕಡೆಯಲ್ಲೂ ನುಡಿಸ್ತಾ ಇದ್ದಾನೆ. ಅದು ಹೆಸರು ಬರೋ ಸೂಚನೆಗಳು ಕಾಣಿಸಿದೆ, ಸ್ವಲ್ಪ ಹೆಸರು ಬಂದಿದೆ. ಇನ್ನೂ ಬರುವ ವರ್ಷಗಳಲ್ಲಿ ಅನೇಕ ವೇದಿಕೆಗಳಲ್ಲಿ ನುಡಿಸಿ ಹೆಸರು ಮಾಡ್ತಾನೆ ಅಂತ ನನಗೆ ಖಾತ್ರಿಯಾಗಿದೆ. ಅವನಿಗೂ ಕೂಡ ದೊರೆಸ್ವಾಮಿ ಟ್ರಸ್ಟ್ ಪರವಾಗಿ. ಮೃದಂಗದಲ್ಲಿ ಅನಿರುದ್ಧ್ ಭಟ್ ಪಾಲ್ಘಾಟ್ ಮಣಿಯರ ಪರಂಪರೆಗೆ ಸೇರ್ತಾನೆ. ಜಯಚಂದ್ರರಾವ್ ಅವರ ಶಿಷ್ಯ. ಜಯಚಂದ್ರರಾವ್ ಅವರು ರಾಜಾಮಣಿಯವರ ಶಿಷ್ಯ, ಅಂದರೆ ಪಾಲ್ಘಾಟ್ ಮಣಿಯವರ ಮಗ ರಾಜಾಮಣಿಯವರ ಶಿಷ್ಯ. ಹಾಗಾಗಿ ಅವರು ಪಾಲ್ಘಾಟ್ ಮಣಿಯರವರ ಸ್ಕೂಲಿಗೆ ಸೇರ್ತಾರೆ. ಇವರು ಪ್ರಚಂಡ, ಈ ವ್ಯಕ್ತಿ ಪ್ರಚಂಡ. ಸಂಗೀತ ಕಚೇರಿಗಳಲ್ಲಿ ನುಡಿಸೋದಾಗಲಿ, ಈ ಥರ ಒಂದು ಲೈಟ್ ಮ್ಯೂಸಿಕ್ಗೆ ನುಡಿಸೋದಾಗಲಿ ಎಲ್ಲದಕ್ಕೂ ಹೊಂದ್ಕೋತಾನೆ. ನಗುಮುಖ, ಸ್ನೇಹಪರ. ಇವರು ಇನ್ನೊಂದು ಸತಿ ಚಪ್ಪಾಳೆ ಹೊಡೀರಿ ಅವ್ರಿಗೆ. ಜಯರಾಮ್ ಮತ್ತು ಯೋಗೇಶ್ ಭಟ್ ಇವರ ರೆಪ್ಯುಟೇಷನ್ ಬಗ್ಗೆ ಗೊತ್ತಿತ್ತು, ಇವತ್ತು ಪ್ರತ್ಯಕ್ಷ ನೋಡಿದ್ದೀನಿ. ಅತ್ಯಂತ ಭಾವಪೂರ್ಣವಾದ ರಾಗಗಳನ್ನ ನುಡಿಸಿ ತೋರಿಸಿದ್ದಾರೆ ಜಯರಾಮ್ ಅವರು. ಹಾಗೆ ಯೋಗೇಶ್ ಭಟ್ ಅವರು ತಬಲಾದಲ್ಲಿ ಸಹಕಾರ ನೀಡಿ ಕಚೇರಿಯ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಯಾವಾಗಲ್ಲ ರವೀಂದ್ರ ಯಾವಾಗಲ್ ಅವರ ಸ್ಟೂಡೆಂಟ್ ಅವರು. ಅವರ ಬಗ್ಗೆ ಕೇಳಿದ್ದೆ. ಎನಿವೆ ದಟ್ ಎಕ್ಸ್ಪ್ಲೈನ್ಸ್ ವೈ ಹಿ ಈಸ್ ಸೋ ಗುಡ್. ಅಂತೂ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಮೆರುಗು ಹೆಚ್ಚುತ್ತಾ ಇದೆ ನಿನ್ನೆಯಿಂದ. ಒಂದಾದ್ಮೇಲೆ ಒಂದು. ನೆಕ್ಸ್ಟು ಫ್ಲೂಟ್ ಇದೆ, ಅದಕ್ಕೆ ಮುಂಚೆ ಊಟ ಇದೆ. ಎಲ್ಲರೂ ಊಟಕ್ಕೆ ತೆರಳೋಣ. ಥ್ಯಾಂಕ್ ಯು.